ಯಾವ್ದಾದ್ರು ಹೊಸ ಕತೆ ಬರೀತಿದ್ದೀರಾ? ಹ್ಞೂನಪ್ಪ, ಹೊಸದು ಮತ್ತೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಲ್ಲ. ಯಾವ ಕತೆ ಹೇಳಿ. ಈಗ ಅದು ಬೇಕಾ ಶೂಟಿಂಗ್ ಅಲ್ಲಿ ಮಾಡಿ ನೋಡಂತ ಬಿಡಿ. ಇನ್ನೇನು ನನಗೂ ಕ್ಯೂರಿಯಾಸಿಟಿ ಇರಲ್ವಾ, ಎಕ್ಸೈಟ್ಮೆಂಟ್ ತಡ್ಕೋಬೇಕಾಗ್ತಿಲ್ಲ. ಹೇಳಿ ಕಾಕ್ಸ್. ಅಷ್ಟೊಂದು ಎಕ್ಸೈಟ್ ಆಗಬೇಡ, ಒಂದು ಕತೆ ನೀವು ಕೇಳ್ಕೊ. ಹೇಳಿ ಹೇಳಿ. ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಫುಲ್ ಮಾಡ್ತೀವಿ ಶೂಟ್, ಆಯ್ತಾ? ವಿಲೇಜ್ ಬ್ಯಾಕ್ಗ್ರೌಂಡ್ ಫುಲ್ ಒಬ್ಬನು ಕುರಿಕಾಯನು ಇರ್ತಾನೆ. ಓಕೆ. ಕುರಿಕಾಯನು, ಕುರಿಗಳು, ಒಂದು ಅದೇನು ಕುರಿ ದೊಡ್ಡಿ ಆ ಥರದ್ದೆಲ್ಲ ವಿಲೇಜ್ ಅಲ್ಲಿ ನಡೆಯುತ್ತೆ. ಅವ್ನು ಇರ್ಬೇಕಾದ್ರೆ ಒಂದು ಹುಡುಗಿ ಲವ್ ಮಾಡ್ತಿರ್ತಾನೆ. ಅಲ್ಲಿ ಊರಲ್ಲಿ ಒಂದು ಹುಡುಗಿ ಲವ್ ಮಾಡ್ತಿರ್ತಾನೆ. ಅವ್ನು ಕುರಿ ಕಾಯಕ್ಕೆ ಹೋಗ್ತಿರ್ತಾನೆ ಕಾಡಲ್ಲಿ, ಅಂದ್ರೆ ಅಡವಿ ಗುಡ್ಡ ಬೆಟ್ಟ ಎಲ್ಲ ಹೋಗ್ತಿರ್ತಾನಲ್ಲ. ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಒಂದು ಕಲ್ಲು ಇರುತ್ತೆ ಉದ್ದಕ್ಕೆ. ಇವನು ಒಂದಿನ ಆ ದೇವಸ್ಥಾನಕ್ಕೆ ಹೋದಾಗ ಆ ಕಲ್ಲನ್ನು ಮುಟ್ತಾನೆ. ಯಾವ್ದಕ್ಕೆ ಸುಮ್ಮನೆ ಮುಟ್ಕೊಂತಾನೆ. ಮುಟ್ಟ ತಕ್ಷಣ ಅಲ್ಲಿ ಒಂದು ಹುಡುಗಿ ಹೆಂಗೆ ಆ ಕಲ್ಲು ಹೋಗಿ ಹುಡುಗಿ ಆಗ್ಬಿಡುತ್ತೆ. ಆಗ್ಬಿಟ್ಟು ಪ್ರಿಯತಮ ಪ್ರಿಯತಮ ಹೆಂಗಿದೆ ಹಿಂಗ್ ಹೋಗುತ್ತೆ ಕತೆ. ಇದೆಲ್ಲ ವರ್ಲ್ಡ್ ಕತೆ ಆಯ್ತು. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಏನಾದ್ರು ಒಂಥರ ಡಿಫ್ರೆಂಟ್ ಆಗಿ ಏನಾದ್ರು ಡಿಫ್ರೆಂಟ್ ಏನ್ ಮಾಡಕ್ಕೋ, ಎಲ್ಲಾ ಜನರಲ್ಲಿ ಮಾಡಾಯ್ತು. ನಾವು ಮಕ್ಕಳಲ್ಲಿ ಮಾಡಾಯ್ತು, ಈ ಕಡೆ ಲವ್ ಸ್ಟೋರಿ ಮಾಡಾಯ್ತು, ಫ್ಯಾಮಿಲಿ ಡ್ರಾಮಾನು ಮಾಡಾಯ್ತು. ಹೋಗ್ಲಿ, ಕಾಮಿಡಿ ಮಾಡೋಣ. ಕಾಮಿಡಿ ಎಲ್ಲಾರು ಮಾಡ್ತಾರೆ. ಉತ್ತರ ಕನ್ನಡದಲ್ಲಿ ಎಷ್ಟು ಕಾಮಿಡಿ ಮಾಡ್ತಾರೆ. ಕಾಮಿಡಿ ವಿಡಿಯೋಗಳು ಸುಮಾರು ಬರುತ್ತೆ. ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಬರುತ್ತೆ. ನಾವೇನಾದ್ರೂ ಡಿಫ್ರೆಂಟ್ ಮಾಡ್ಬೇಕಂತ ಸಸ್ಪೆನ್ಸ್ ಮಾಡೋದಾದ್ರೆ ಎಪಿಸೋಡ್ ವೈಸ್ ಮಾಡ್ಬೇಕು, ಅವಾಗ ವರ್ಕೌಟ್ ಆಗುತ್ತೆ. ಈಗ ನಾವು 10-15 ನಿಮಿಷಕ್ಕೆ ಶಾರ್ಟ್ ಫಿಲ್ಮ್ ಸಸ್ಪೆನ್ಸ್ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಏನು ಮತ್ತೆ ಲವ್ ಸ್ಟೋರಿ ಮಾಡೋಣ. ಅದು ಮಾತ್ರ ಚೆನ್ನಾಗಿ, ಅದು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು ಲವ್ ಸ್ಟೋರಿಗಳಲ್ಲ. ಲವ್ ಸ್ಟೋರಿ ನಾವು ಮಾಡಿಲ್ವಾ? ಎಷ್ಟೊಂದು ಲವ್ ಸ್ಟೋರಿ ಮಾಡಿದೀವಿ. ಪ್ರೀತಿ ಪ್ರಾವಿಷನ್ ಸ್ಟೋರಿ ಇದೆ, ಅದು ಯಾವ್ದು ಆ ಕ್ಷಣ ಈ ಕ್ಷಣ ಅಂತಾನೆ ಮಾಡಿಲ್ವಾ ನಾವು? ಒಂದೇನೋ ಓಡಾಯ್ತದ, ಏನೋ ಹಬ್ಬ ಬಂದ್ರೆ 20-25 ಸಾವಿರ ಅಷ್ಟೇ ವ್ಯೂಸ್ ಹೋಗಿರೋದು. ಅದರಲ್ಲಿ ಇರೋ ಬರೋದ್ರಲ್ಲಿ ಒಂದಿಷ್ಟು ಹೋಗಿರೋದಂದ್ರೆ ಸತ್ಯ, ಮತ್ತೆ ಇನ್ನೊಂದು ಯಾವ್ದು ನಮ್ಮ ಬೀದಿ ಬಸ್. ಅವರು ಆ ಜನರಲ್ಲಿ ನಾವು ಮಾಡೋಕೆ ಅದೇ ಜನರು ಈ ಬೀದಿ ಬಸ್ ಜನರು ಇಟ್ಕೊಂಡು ಇದು ಮಾಡಿದೆ ಮುದ್ದಿರ ಹತ್ತಿಕ. ಮತ್ತೆ ಯಾವ ತರದ್ ಮಾಡ್ಬೇಕು, ಅದಕ್ಕೆ ಸುಮ್ಮನೆ ಹಳೇ ಕಥೆ ಮಾಡ್ಬಿಡೋಣ, ನೋಡೋಣ ಹೆಂಗಿರುತ್ತೆ ಅಂತ ಅನ್ಕೊಳ್ತೇವೆ. ಇದು ಸರಿ ಇಲ್ವಾ ಪಾಯಿಂಟ್? ಏನೋ ನನಗೆ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ಯಾವ ತರ ಕತೆ ಬೇಕು ಅಂತ ನಮ್ಮ ಆಡಿಯನ್ಸ್ಗೆ ಬಿಟ್ಟು ಮಾಡೋಣ. ಆಡಿಯನ್ಸ್ಗೆ ಹೆಂಗ್ ಹೇಳ್ತಾರೆ? ಆಡಿಯನ್ಸ್ ಈ ತರ ಕತೆ ಮಾಡೋಣ ಫೋನ್ ಮಾಡಿ ಹೇಳ್ತಾರೆ, ನೋಡೋಣ, ಕಾಮೆಂಟ್ ಹಾಕ್ಸೋಣ. ಹಂಗ್ ಮಾಡೋಣ. ಏನಂದ್ರೆ ಹೇಳ್ಬಿಡ್ತೀನಿ. ಹಾಯ್, ಇವಾಗ ನಾವು ಕತೆ ಮಾಡ್ತಾ ಇದೀವಿ. ಯಾವ ತರದ ಕತೆ ಮಾಡ್ಬೇಕನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿಲ್ಲ. ಅಂದ್ರೆ ಯಾವ ಜಾನರ್ ಅಲ್ಲಿ ಮಾಡ್ಬೇಕು ಅಂತ, ಕಾಮಿಡಿ ಮಾಡ್ಬೇಕು, ಸಸ್ಪೆನ್ಸ್ ಮಾಡ್ಬೇಕು, ಲವ್ ಸ್ಟೋರಿ ಮಾಡ್ಬೇಕು, ಅಥವಾ ಒಂದು ಮೆಸೇಜ್ ಓರಿಯೆಂಟೆಡ್ ಮಾಡ್ಬೇಕು, ಏನ್ ಮಾಡ್ಬೇಕನ್ನೋದೇ ಕನ್ಫ್ಯೂಷನ್. ಎಲ್ಲ ರೀತಿಯ ಮಾಡ್ಬಿಟ್ಟು ನಾವು ನಮ್ಮ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀವಿ. ಬಟ್ ಅದರಲ್ಲಿ ಕೆಲವು ಹೋಗಿಲ್ಲ, ಅಂದ್ರೆ ಜನಗಳು ನೋಡಿಲ್ಲ. ಜನಗಳಿಗೆ ಏನ್ ಇಷ್ಟ ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಮ್ಗೆ. ಆ ತರದ ಕಾನ್ಸೆಪ್ಟ್ಗಳು, ಆ ತರದೊಂದು ಮೂವೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಜನಗಳಿಗೆ ಇಷ್ಟ ಆಗದೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮಗೆ ಯಾವ ರೀತಿಯ ಕತೆ ಇದ್ರೆ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಯಾರು ಬೆಸ್ಟ್ ಕಮೆಂಟ್ ಹಾಕಿರ್ತಾರೆ, ಯಾರು ಅತಿ ಹೆಚ್ಚು ಒಂದು ಜಾನರ್ನ ಕೇಳಿರ್ತಾರೆ, ಈ ತರದ ಕತೆ ಬೇಕಂತ ಎಷ್ಟು ಜಾಸ್ತಿ ಜನ ಕೇಳಿರ್ತಾರೋ ಆ ತರದ ಕಥೆನೇ ಮಾಡ್ತೀವಿ. ಅದು ನಿಮಗೋಸ್ಕರ, ನಿಮ್ಮ ಇಷ್ಟದಕ್ಕೋಸ್ಕರ. ನೀವೇನ್ ಹೇಳ್ತೀರೋ ನಮಗೆ ಕಮೆಂಟ್ ಮಾಡಿ, ಅದೇ ತರದ ನೋಡ್ಕೊಂಡು ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ನ ಮಾಡ್ತೀವಿ. ಕಥೆಗಳೇನೋ ತುಂಬಾ ಇದೆ, ತುಂಬಾ ಕಥೆಗಳು ಮಾಡಿದ್ದೀವಿ. ಬಟ್ ಜನಗಳಿಗೆ ಯಾವ ರೀತಿ ಕತೆ ತಲುಪಿಸ್ಬೇಕು ಅನ್ನೋದು ಸ್ವಲ್ಪ ಗೊಂದಲ ಇದೆ ನಮಗೆ. ಹಾಗಾಗಿ ನಿಮ್ಮ ಕಡೆಯಿಂದ ಆ ಗೊಂದಲನ ಕ್ಲಿಯರ್ ಮಾಡಿ, ನಿಮಗೆ ಯಾವ ತರ ಕತೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ. ಓಕೆ, ತಡ ಮಾಡ್ಬಿಡಿ, ಇವಾಗಲೇ ಕಮೆಂಟ್ ಮಾಡಿ. ಏನಪ್ಪಾ, ಓಕೆನಾ? ಕರೆಕ್ಟ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಒತ್ತಿ. ನಮ್ಮ ಚಾನಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮ್ಗೆ ತಲುಪುತ್ತೆ. ಅವಾಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ನೀವು ಆರಾಮಾಗಿ ನೋಟಿಫಿಕೇಶನ್ ಬರುತ್ತೆ, ನೋಡ್ಕೋಬಹುದು ಅಲ್ವಾ? ನಮ್ಮ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಈ ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿ. ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದೀವಿ, ಒಂದಿಷ್ಟು ಪೌರಾಣಿಕ ಕಥೆಗಳನ್ನು ಹೇಳಿದೀವಿ, ತುಂಬಾ ವಿಷಯಗಳಿದೆ. ಏನಪ್ಪಾ, ಓಕೆನಾ? ಕರೆಕ್ಟ್.